ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು. ಈ ಅಧ್ಯಾಯದಲ್ಲಿ ಬರುವಂತ ಬಹುಮುಖ್ಯ ಪ್ರಶ್ನೆಗಳು ಅಂದ್ರೆ ಹಿಂದಿನ 2 ರಿಂದ 3 ವರ್ಷಗಳ ಹಿಂದೆ ಈ ವಾರ್ಷಿಕ ಪರೀಕ್ಷೆ, ಗಣಿತ ವಾರ್ಷಿಕ ಪರೀಕ್ಷೆಯ ಕ್ವಶನ್ ಪೇಪರ್ ನಲ್ಲಿ ಏನು ಕ್ವಶನ್ಸ್ ಗಳು ರಿಪೀಟೆಡ್ ಆಗಿ ಬಂದಿರ್ತಾವಲ್ಲ ಆ ಕ್ವಶನ್ಸ್ ಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಹಾಗಂದ್ರೆ ಮೊದಲು ನಾವೇನ್ ಮಾಡೋಣ ಅಂದ್ರೆ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಹಾಗಂದ್ರೆ 1 ಅಂಕದ ಪ್ರಶ್ನೆ ಮೊದಲನೇ ಕ್ವಶನ್ ಏನ್ ಕೇಳ್ತಾ ಇದೆ ನೋಡ್ರಿ, ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಆದರ್ಶ ರೂಪ ಅಂತ ಕೇಳೋಣ. ನೋಡ್ರಿ, ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಅಂದ, ಸಮೀಕರಣಗಳು ಅಂದಿಲ್ಲ ಇಲ್ಲಿ, ಸಮೀಕರಣ ಅಂದ್ರ ಹಂಗಂದ್ರೆ ಯಾವ್ದಾದ್ರು ಒಂದು ಸಮೀಕರಣ ಅಂದ್ರೆ ಅದ್ರಾಗ ಎರಡು ಚರಾಕ್ಷರ ಇರಬೇಕು, ಮತ್ತದು ರೇಖಾತ್ಮಕ ಸಮೀಕರಣ ಇರಬೇಕು, ಅದ್ರದ್ದು ಆದರ್ಶ ರೂಪ ಕೇಳೋಣ. ಅದ್ರದ್ದು ಆದರ್ಶ ರೂಪ ಏನಾಗುತ್ತಪ್ಪ, ಅದು ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಇದು ಇದರ ಆದರ್ಶ ರೂಪ. ನೋಡ್ರಿ, ಇಲ್ಲಿ ಎರಡು ಚರಾಕ್ಷರ ಎಕ್ಸ್ ಅಂಡ್ ವೈ, ಎರಡು ಚರಾಕ್ಷರ ಅದಾವ. ರೇಖಾತ್ಮಕ ಅಂದ್ರೆ ಘಾತ ಎಷ್ಟಿರ್ಬೇಕು, ಒಂದು ಘಾತ ಒಂದಿರ್ಬೇಕು. ಹಂಗಂದ್ರೆ ಎರಡು ಚರಾಕ್ಷರದವು ಮತ್ತೆ ರೇಖಾತ್ಮಕ ಅಂದ್ರೆ ಘಾತ ಒಂದಿದೆ. ಇದರ ಆದರ್ಶ ರೂಪನೇ ಯಾವುದು, ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0. ಜೋಡಿಗಳಂತ ಕೇಳ್ಬಿಟ್ರೆ ಜೋಡಿಗಳಂದ್ರೆ ಯಾವ ರೀತಿ ಬರ್ಬೇಕು ಹೇಳ್ರಿ ನೀವು, a1x ಪ್ಲಸ್ b1y ಪ್ಲಸ್ c1 ಇಸ್ ಈಕ್ವಲ್ ಟು 0. ಅದೇ ರೀತಿ a2x ಪ್ಲಸ್ b2y ಪ್ಲಸ್ c2 ಇಸ್ ಈಕ್ವಲ್ ಟು 0. ಇದೇನಿದು, ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಯ ಆದರ್ಶ ರೂಪ. ಇದು ಕೇವಲ ಒಂದು ಸಮೀಕರಣದ ಆದರ್ಶ ರೂಪ ಅಂದಾಗ ax ಪ್ಲಸ್ by ಪ್ಲಸ್ c ಇಸ್ ಈಕ್ವಲ್ ಟು 0 ಅಂತಾನೆ ಬರೀಬೇಕು. ಇಲ್ಲಿ a ಎಂಬುದು x ನ ಸಗುಣಕ, b ಎಂಬುದು y ನ ಸಗುಣಕ, c ಎಂಬುದು ಸ್ಥಿರಾಂಕ. ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. 1 ಅಂಕದ ಪ್ರಶ್ನೆ ಇದು. ನೆಕ್ಸ್ಟ್ ಎರಡನೇ ಕ್ವಶನ್ ನೋಡ್ರಿ, ಎರಡು ಚರಾಕ್ಷರವುಳ್ಳ ಜೋಡಿ ರೇಖಾತ್ಮಕ ಸಮೀಕರಣ ಏಕೈಕ ಮೂಲ ಹೊಂದಲು ನಿಬಂಧನೆ ಏನು ಅಂದ್ರೆ ಕಂಡೀಷನ್ ಏನು ಅಂತ ಕೇಳೋಣ. ಏಕೈಕ ಮೂಲ ಅಂದ್ರೆ ಒಂದೇ ಮೂಲ ಹೊಂದಿರ್ಬೇಕು. ಒಂದೇ ಮೂಲ ಹೊಂದಿರ್ಬೇಕಂದ್ರೆ ನಮ್ಗೆ ಗೊತ್ತಿರೋ ಹಂಗೆ ಒಂದೇ ಮೂಲ ಹೊಂದಿರ್ಬೇಕಂದ್ರೆ ಆ ಪರಸ್ಪರ ಎರಡು ಚರಾಕ್ಷರ ಏನಾದ್ರೆ ರೇಖೆಗಳದಲ್ಲ ಪರಸ್ಪರ ಛೇದಿಸ್ಬೇಕು. ಛೇದಿಸಿದ್ರೆ ಅಲ್ಲಿ ಸಾಮಾನ್ಯ ಬಿಂದು ಒಂದಿರ್ತೈತಿ. ಸಾಮಾನ್ಯ ಬಿಂದು ಒಂದೈತೆ ಅಂದ್ರೆ ಅದ್ರ ಮೂಲನೂ ಒಂದಿರ್ತೈತಿ. ಅಂದ್ರೆ ಅದ್ರ ನಿಬಂಧನೆ ಏನು, ಎರಡು ರೇಖೆಗಳು ಪರಸ್ಪರ ಛೇದಿಸ್ಬೇಕಂದ್ರೆ ಅದರ ನಿಬಂಧನೆ ಏನಂದ್ರೆ a1/a2 ಅದು ಸಮ ಇರಬಾರ್ದು ಯಾರಿಗೆ, b1/b2. ಅಂದ್ರೆ ಆ ರೇಖೆಗಳು ಪರಸ್ಪರ ಏನ್ ಮಾಡ್ತಾವ್, ಛೇದಿಸ್ತಾವ್ ಮತ್ತು ಯಾವ ಮೂಲವನ್ನು ಹೊಂದಿರ್ತಾವ್, ಏಕೈಕ ಮೂಲ ಹೊಂದಿರ್ತಾವ್. ಇದನ್ನ ಆಲ್ರೆಡಿ ನಿಮ್ಗೆ ಗೊತ್ತಿರ್ತದೆ. ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ. ಥರ್ಡ್ ಕ್ವಶನ್ ಏನಿದೆ ಅಂದ್ರೆ ಎರಡು ಚರಾಕ್ಷರಗಳ ಜೋಡಿ ರೇಖಾತ್ಮಕ ಸಮೀಕರಣಗಳು ಅನೇಕ ಮೂಲಗಳನ್ನು, ಅನೇಕ ಮೂಲ ಅಂದ್ರೆ ಏನು, ಅಪರಿಮಿತ ಮೂಲ. ಅನೇಕ ಮೂಲ ಅಂದ್ರೆ ಏನ, ಅಪರಿಮಿತ. ಏಕೈಕ ಮೂಲ ಅಂದ್ರೆ ನಿರ್ದಿಷ್ಟ ಮೂಲ ಅಂದ್ರೆ ಒಂದೇ ಮೂಲ. ಒಂದೇ ಮೂಲ ಅಂದ್ರೆ ಏನಂತ ನಾವು ಏಕೈಕ ಮೂಲ. ಅನೇಕ ಮೂಲ ಅಂದ್ರೆ ಅಪರಿಮಿತ ಮೂಲ ಅಂದ್ರೆ ನಿಬಂಧನೆ. ನಿಬಂಧನೆ ಅಂದ್ರೆ ಕಂಡೀಷನ್ ಏನಂತ ಕೇಳಿದಾನೆ. ಹಂಗಾದ್ರೆ ಥರ್ಡ್ ಕ್ವಶನ್ ನೋಡ್ರಿ, ಅನೇಕ ಮೂಲಗಳನ್ನು ಹೊಂದಬೇಕಂದ್ರೆ ಆ ರೇಖೆಗಳು ಪರಸ್ಪರ ಏನಾಗಬೇಕು, ಐಕ್ಯಗೊಳ್ಬೇಕು. ಪರಸ್ಪರ ಏನಾಗಬೇಕು, ಐಕ್ಯಗೊಳ್ಬೇಕು. ಐಕ್ಯಗೊಳ್ಬೇಕಂದ್ರೆ ಅದ್ರ ಕಂಡೀಷನ್ ಏನು, a1/a2 ಇಸ್ ಈಕ್ವಲ್ ಟು b1/b2 ಇಸ್ ಈಕ್ವಲ್ ಟು ಏನು, c1/c2. ಈ ರೀತಿ ಇತ್ತಂದ್ರೆ ಆ ರೇಖೆಗಳು ಐಕ್ಯಗೊಳ್ತಾವ್. ಐಕ್ಯಗೊಂಡ್ರೆ ಅದ್ರ ಮೂಲಗಳು ಹೆಂಗಿರ್ತಾವ, ಅನೇಕ ಮೂಲಗಳನ್ನು ಹೊಂತಾವ್ ಅಥವಾ ಅಪರಿಮಿತ ಮೂಲಗಳನ್ನ ಹೊಂತಾವ್ ಅಂತ ನಿಮ್ಗೆ ಗೊತ್ತಿದೆ. ನೆಕ್ಸ್ಟ್ ಫೋರ್ತ್ ಕ್ವಶನ್ ನೋಡ್ರಿ, ಯಾವ ಸಂದರ್ಭದಲ್ಲಿ ಜೋಡಿ ರೇಖಾತ್ಮಕ ಸಮೀಕರಣಗಳು ಪರಸ್ಪರ ಸಮನಾಗಿರ್ತದೆ. ಅಂದ್ರೆ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳು ಅದರ ಜೋಡಿಗಳು ಪರಸ್ಪರ ಸಮಾನಾಂತರವಾಗಿರ್ಬೇಕಂದ್ರೆ ನಮಗೆ ಕಂಡೀಷನ್ ಏನಿರ್ಬೇಕಂದ್ರೆ ನೋಡ್ರಿ, ಎರಡು ರೇಖೆಗಳು ಪರಸ್ಪರ ಸಮಾನಾಂತರವಾಗಿರ್ಬೇಕಂದ್ರೆ ಅದರದ್ದು ಕಂಡೀಷನ್ ಏನಂದ್ರೆ a1/a2 ಇಸ್ ಈಕ್ವಲ್ ಟು b1/b2 ನಾಟ್ ಈಕ್ವಲ್ ಟು c1/c2 ಅಂತ ಬರಬೇಕು. ಈ ರೀತಿ ಏನಾದ್ರೂ ಕಂಡೀಷನ್ ಇತ್ತಂದ್ರೆ ಆ ರೇಖೆಗಳು ಪರಸ್ಪರ ಏನಾಗ್ತಾವ, ಸಮಾನಾಂತರವಾಗಿರ್ತದೆ. ನೋಡ್ರಿ, ಇದು ಛೇದಿಸುವ ರೇಖೆ ಅಂದ್ರೆ ಒಂದೇ ಪರಿಹಾರ ಅಥವಾ ನಿರ್ದಿಷ್ಟ ಪರಿಹಾರ. ಇದು ಐಕ್ಯಗೊಳ್ಳುವ ರೇಖೆ ಅಂದ್ರೆ ಏನಿದು, ಅನೇಕ ಮೂಲಗಳನ್ನು ಹೊಂದಿರ್ತಾವ ಅಥವಾ ಅಪರಿಮಿತ ಮೂಲಗಳನ್ನು ಹೊಂದಿರ್ತಾವ. ಸಮಾಂತರ ರೇಖೆ ಅಂದ್ರೆ ಒಂದನ್ನೊಂದು ಏನ್ ಮಾಡೋದಿಲ್ಲ, ಛೇದಿಸೋದು ಇಲ್ಲ, ಐಕ್ಯನುಗೊಳ್ಳಂಗಿಲ್ಲ. ಮತ್ತೆ ಇದರ ಪರಿಹಾರನೇ ಏನಿರ್ತಾವ, ಪರಿಹಾರ ಇರಂಗಿಲ್ಲ, ಇದಕ್ಕೆ ಪರಿಹಾರ ಇರಲ್ಲ ಅಥವಾ ಸಮಾನಾಂತರವಾಗಿರ್ತದೆ ಅಂತ ನೀವೇನ್ ಮಾಡ್ಬೇಕು, 1 ಮಾರ್ಕರ್ಸ್ ಕ್ವಶನ್ ಈ ರೀತಿಯಾಗಿ ನೋಡ್ಕೋಬೇಕಾಗುತ್ತದೆ. ಅಂದ್ರೆ ಇವು ರಿಪೀಟೆಡ್ ಕೇಳದಂತ ಕ್ವಶನ್ಸ್ ಇವು. ನೆಕ್ಸ್ಟ್ 1 ಅಂಕದ ಪ್ರಶ್ನೆ, ಬಹಳ ಈಸಿ ಕ್ವಶನ್ಸ್ ಮತ್ತೆ ಬೇಸಿಕ್ ಕ್ವಶನ್ಸ್ ಅನ್ನ ನಿಮ್ಗೆ ಕೊಟ್ಟಿದ್ದಾನೆ. ಜಸ್ಟ್ ಏನ್ ಕೇಳಿದಾನೆ, ಕಂಡೀಷನ್ಸ್ ಗಳನ್ನ ಕೇಳಿದಾನೆ ಅವನು. ನೆಕ್ಸ್ಟ್ ಯಾವ ರೀತಿ ಕ್ವಶನ್ಸ್ ಗಳನ್ನ ಬರ್ತಾವ ನೋಡ್ರಿ. ಇಲ್ಲಿ ನೋಡ್ರಿ, ಇದು 2 ಅಂಕದ ಪ್ರಶ್ನೆಗಳು. 2 ಅಂಕದ ಪ್ರಶ್ನೆ ಯಾವ ರೀತಿ ಕೇಳ ನೋಡ್ರಿ. ಮೊದಲನೇದಾಗಿ a ಪ್ಲಸ್ ಬಿ ಇಸ್ ಈಕ್ವಲ್ ಟು 8. ಅದೇ ರೀತಿ a ಮೈನಸ್ ಬಿ ಇಸ್ ಈಕ್ವಲ್ ಟು 2 ಅಂತಿದೆ.
ಇದರಿಂದ ಬಿಡಿಸಿ ಅಂದ್ರೆ ನಾವು ಎ ನ ಬೆಲೆಯನ್ನ ಕಂಡುಹಿಡಿಬೇಕು ಮತ್ತೆ ಬಿ ನ ಬೆಲೆಯನ್ನ ಕಂಡುಹಿಡಿಬೇಕು. ನಮ್ಗೆ ಸಾಕಷ್ಟು ವಿಧಾನಗಳು ಗೊತ್ತಿದಾವೆ ಆಲ್ರೆಡಿ. ಈಗ ಟೋಟಲ್ 2 ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸ್ಬೇಕಂದ್ರೆ ನಮಗೆ ಮೊದಲನೇದಾಗಿ ಯಾವ ವಿಧಾನ ಗೊತ್ತಿದೆ? ಆದೇಶ ವಿಧಾನ. ನೆಕ್ಸ್ಟ್ ಆದೇಶ ವಿಧಾನ. ಎರಡನೇದು ಯಾವುದು? ವರ್ಜಿಸುವ ವಿಧಾನ. ಮತ್ತೆ ಒರೇ ಗುಣಾಕಾರ ವಿಧಾನ. ಈ 3 ಬೇಸಿಕ್ ವಿಧಾನಗಳು ನಮ್ಗೆ ಬರ್ತಾವೆ. ಹಂಗಂದ್ರೆ ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಇರ್ತದ ಆ ವಿಧಾನವನ್ನು ಸಾಲ್ವ್ ಮಾಡಬೇಕು. ಈಗ ನೀವು ಕ್ವಶನ್ ಅನ್ನ ನೋಡಿದ್ರೆ ಏನಂತ ಇದೆ? a ಪ್ಲಸ್ ಬಿ ಇಸ್ ಈಕ್ವಲ್ ಟು 8. ಅದೇ ರೀತಿ a ಮೈನಸ್ ಬಿ ಇಸ್ ಈಕ್ವಲ್ ಟು 2 ಅಂತ ಇದೆ. ಈ ಕ್ವಶನ್ ನಾವು ಸರಿಯಾಗಿ ನೋಡಿದ್ರೆ ಇದು ಪ್ಲಸ್ ಬಿ, ಇದು ಮೈನಸ್ ಬಿ, ಇದೆಲ್ಲ ನೋಡಿದ್ರೆ ನಮ್ಗೆ ಯಾವ ವಿಧಾನ ಈಸಿ ಅನ್ಸುತ್ತೆ ಅಂದ್ರೆ ವರ್ಜಿಸುವ ವಿಧಾನ ಈಸಿ ಅನ್ಸುತ್ತೆ. ಯಾಕೆ ಕೇಳ್ರಿ, ಬೇರೆ ವಿಧಾನದಿಂದ ನಾವು ಸಾಲ್ವ್ ಮಾಡ್ಬೋದು ಅದನ್ನ, ಅದಕ್ಕೂ ಆನ್ಸರ್ ಸೇಮ್ ಬರ್ತಾವೆ. ಬಟ್ ನಮಗೆ ಈಸಿ ಮೆಥಡ್ ಯಾವ್ದು ಅನ್ಸುತ್ತೆ ಅದನ್ನ ಮಾಡ್ಬೇಕು. ವರ್ಜಿಸುವ ವಿಧಾನ ಯಾಕೆ ಮಾಡ್ಬೇಕಂದ್ರೆ ನೋಡ್ರಿ, ಇದನ್ನ ಸಮೀಕರಣ 1 ಮತ್ತು ಸಮೀಕರಣ 2 ಸೇರಿಸ್ಬಿಡೋಣ. ಸಮೀಕರಣ 1 ಮತ್ತು ಸಮೀಕರಣ 2 ಸೇರಿಸಿದ್ರೆ ಏನಾಗುತ್ತೆ? a ಪ್ಲಸ್ ಬಿ ಇಸ್ ಈಕ್ವಲ್ ಟು 8. ಅದೇ ರೀತಿ a ಮೈನಸ್ ಬಿ ಇಸ್ ಈಕ್ವಲ್ ಟು 2 ಅಂತ ಇದೆ. ಕೂಡಿಸ್ಬಿಟ್ರೆ ಚಿಹ್ನೆ ಏನು ಚೇಂಜ್ ಆಗಲ್ಲ. ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್. a ಪ್ಲಸ್ ಎ ಏನಾಗುತ್ತದೆ? 2a. 8 2 ಎಷ್ಟು? 10 ಇಂಟು 2 ಇದೇನಾಗುತ್ತೆ? ಡಿವೈಡೆಡ್ ಬೈ 2 ಆಗಿ 2 1 2 5 ಕ್ಯಾನ್ಸಲ್ ಆಗಿ a ಇಸ್ ಈಕ್ವಲ್ ಟು ಎಷ್ಟು ಬಂದ್ಬಿಡ್ತದೆ? 5. a ಇಸ್ ಈಕ್ವಲ್ ಟು 5 ಬಂತಂದ್ರೆ ಅದನ್ನ ಯಾವ್ದಾದ್ರು ಒಂದು ಸಮೀಕರಣದಲ್ಲಿ ಹಾಕೋಣ. ಲೈಕ್ ಒಂದೇ ಸಮೀಕರಣ ತಗೋಣ. a ಪ್ಲಸ್ ಬಿ ಇಸ್ ಈಕ್ವಲ್ ಟು 8. a 5 ಪ್ಲಸ್ ಬಿ ಇಸ್ ಈಕ್ವಲ್ ಟು 8. ಬಿ ಇಸ್ ಈಕ್ವಲ್ ಟು 8 ಪ್ಲಸ್ 5 ಆ ಕಡೆ ಬಂದ್ರೆ ಏನಾಗುತ್ತೆ? ಮೈನಸ್ 5. ಬಿ ಇಸ್ ಈಕ್ವಲ್ ಟು 8 5 ಕಳೆದ್ರೆ ಎಷ್ಟು? 3. ಈ ರೀತಿಯಾಗಿ ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣಗಳನ್ನ ಬಿಡಿಸಬೇಕಾಗುತ್ತದೆ. ಇದನ್ನ ಬಿಡಿಸಿದ ಯಾವ ವಿಧಾನ? ಇದು ಬಿಡಿಸಿದ ಯಾವ ವಿಧಾನ? ವರ್ಜಿಸುವ ವಿಧಾನ. ನೀವು ಬೇರೆ ವಿಧಾನದಿಂದನೂ ಸಾಲ್ವ್ ಮಾಡಬಹುದು. ಆದೇಶ ವಿಧಾನದಿಂದನೂ ಸಾಲ್ವ್ ಮಾಡಬಹುದು ಅಥವಾ ಒರೇ ಗುಣಾಕಾರ ವಿಧಾನದಿಂದನೂ ಈ ಲೆಕ್ಕವನ್ನು ನೀವು ಸಾಲ್ವ್ ಮಾಡಬಹುದು. ನೆಕ್ಸ್ಟ್ ಅದೇ ರೀತಿ ಎರಡನೇ ಕ್ವಶನ್ ನೋಡ್ರಿ. ಎರಡನೇ ಕ್ವಶನ್ ಏನಿದೆಪ್ಪ? 7x ಮೈನಸ್ 15y ಇಸ್ ಈಕ್ವಲ್ ಟು 2x ಪ್ಲಸ್ 2y ಇಸ್ ಈಕ್ವಲ್ ಟು 3 ಅಂತ ಇದೆ. ಈ ಲೆಕ್ಕವನ್ನು ನಾವೇನ್ ಮಾಡೋಣ? ನಮಗೆ ಯಾವ್ದು ಅನುಕೂಲ ಆಗುತ್ತೆ ಆ ವಿಧಾನದಿಂದ ನಾವೇನ್ ಮಾಡೋಣ? ಸಾಲ್ವ್ ಮಾಡೋಣ. ಏನಿದೆ ಕ್ವಶನ್? ಸೆಕೆಂಡ್ ಕ್ವಶನ್. 7x ಮೈನಸ್ 15y ಇಸ್ ಈಕ್ವಲ್ ಟು 2. ಅದೇ ರೀತಿ x ಪ್ಲಸ್ 2y ಇಸ್ ಈಕ್ವಲ್ ಟು 3 ಅಂತ ಇದೆ. ಇದನ್ನ ನಾವೇನ್ ಮಾಡೋಣ? ಈಗ ಆಲ್ರೆಡಿ ವರ್ಜಿಸುವ ವಿಧಾನ ಯಾವ ರೀತಿ ಇದೆ ಅಂತ ನಾವು ತಿಳ್ಕೊಂಡಿರಿ. ಇದನ್ನ ಆದೇಶ ವಿಧಾನ ಸಾಲ್ವ್ ಮಾಡೋಣ. ಆದೇಶ ವಿಧಾನ ಯಾವ ರೀತಿ ಮಾಡ್ಬೇಕು ನೋಡ್ರಿ. x ಇಸ್ ಈಕ್ವಲ್ ಟು 3 ಪ್ಲಸ್ 2y ನ ಈ ಕಡೆ ಕಳಿಸೋಣ. ಅದೇನಾಗುತ್ತೆ? ಮೈನಸ್ 2y. ಇದಕ್ಕೆ ನಾವೇನ್ ಮಾಡೋಣ? ಸಮೀಕರಣ 1. ಇದಕ್ಕೆ ಏನ? ಸಮೀಕರಣ 2. ನೋಡ್ರಿ, ಇಲ್ಲಿ ನಾ ಏನ್ ಮಾಡಿನ ಅಂದ್ರೆ ಸಮೀಕರಣ 2 ಸಮೀಕರಣ 1ರಲ್ಲಿ ಹಾಕೋಣ. ಸಮೀಕರಣ 2 ಸಮೀಕರಣ 1ರಲ್ಲಿ ಹಾಕಿದಾಗ ಏನಾಗುತ್ತೆ ಸ್ವಲ್ಪ ನೋಡ್ರಿ. 7x ಮೈನಸ್ 15y ಇಸ್ ಈಕ್ವಲ್ ಟು 2 ಅಂತ ಇದೆಯಾ? ಇಲ್ಲಿ ನಾವೇನ್ ಮಾಡ್ಬೇಕಂದ್ರೆ x ನ ಬೆಲೆ ಅಂದ್ರೆ ಏನು? 3 ಮೈನಸ್ 2y. ಅದನ್ನ ಇಲ್ಲಿ ಹಾಕ್ಬೇಕು. 7x 7 x ಅಂದ್ರೆ ಏನಪ್ಪಾ? 3 ಮೈನಸ್ 2y ಮೈನಸ್ ಯಾವ y? 15y ಇಸ್ ಈಕ್ವಲ್ ಟು 2 ಅಂತ. ಇದು ಅರ್ಥ ಆಗೈತೆ ನಿಮಗೆ? ಯಾವ ವಿಧಾನಪ್ಪ ಇದು? ಇದು ಯಾವ ವಿಧಾನ ಅಂದ್ರೆ ಇದು ಆದೇಶ ವಿಧಾನ. ಆದೇಶ ವಿಧಾನದಾಗ ಏನಾಗುತ್ತಂದ್ರೆ ಎರಡು ಸಮೀಕರಣ ಕೊಟ್ಟಾಗ x ನ ಬೆಲೆ ಅಥವಾ y ನ ಬೆಲೆ ತೆಗಿಬೇಕು. ನೋಡ್ರಿ, ನಾ ಎರಡನೇ ಸಮೀಕರಣದಾಗ x ನ ಬೆಲೆ ತೆಗಿತೇನೆ. ಯಾವ ರೀತಿ? x ಪ್ಲಸ್ 2y ಇಸ್ ಈಕ್ವಲ್ ಟು 3 ಇದ್ದಿದ್ದು ಪ್ಲಸ್ 2y ಈ ಕಡೆ ಮಾಡಿದ್ರೆ ಮೈನಸ್ 2y ಆಯ್ತು. ಅವಾಗ ಫೈನಲ್ ಆಗಿ ನಮ್ಗೆ ಏನ್ ಸಿಕ್ತು? x ಇಸ್ ಈಕ್ವಲ್ ಟು 3 ಮೈನಸ್ 2y. ಈ x ನ ಬೆಲೆಯನ್ನ ನಾವು ಸಮೀಕರಣ 1ರಲ್ಲಿ ಹಾಕಬೇಕು. ಏನಾಗುತ್ತೆ? 7x ಮೈನಸ್ 15y ಇಸ್ ಈಕ್ವಲ್ ಟು 2. 7x 7 ಬಟ್ x ನ ಜಾಗಕ್ಕೆ ನಾವೇನು ಬರೀಬೇಕು? 3 ಮೈನಸ್ 2y. ಯಾಕೆ? x ಅಂದ್ರೆ ಏನು? 3 ಮೈನಸ್ 2y. ಮೈನಸ್ 15y ಇಸ್ ಈಕ್ವಲ್ ಟು 2 ಅಂತಿದೆ. ನೆಕ್ಸ್ಟ್ ಈ 7 ಅನ್ನ ಇಲ್ಲಿ ಮಲ್ಟಿಪ್ಲೈ ಮಾಡೋಣ. 7 ಇಂಟು 3 ಎಷ್ಟಾಗುತ್ತೆ? 21. 7 3 21. 7 2 14y ಮೈನಸ್ 15y 15y ಇಸ್ ಈಕ್ವಲ್ ಟು 2. ನಿಮ್ಗೆ ಗೊತ್ತಿದೆ ಏನಾಗುತ್ತಂದ್ರೆ 21 ಇಲ್ಲಿ ಇರಲಿ. ಮೈನಸ್ 14 ಮೈನಸ್ 15 ಎಷ್ಟಾಗುತ್ತೆ? ಮೈನಸ್ 29y. 15 14 29 ಅಲ್ಲ? ಇಸ್ ಈಕ್ವಲ್ ಟು 2. ನಾವೇನ್ ಮಾಡ್ಬೇಕು? y ಸಾಲ್ವ್ ಮಾಡ್ಬೇಕು. y ಯಾವ ರೀತಿ ಸಾಲ್ವ್ ಮಾಡ್ಬೇಕು ಹೇಳ್ರಿ? 21 ಇಲ್ಲಿ ಇರಲಿ. ಪ್ಲಸ್ 2 ಈ ಕಡೆ ಏನಾಗುತ್ತೆ? ಮೈನಸ್ 2 ಮೈನಸ್ 29y ಈ ಕಡೆ ಬಂದ್ರೆ ಏನಾಗುತ್ತೆ? ಪ್ಲಸ್ 29y. 21ರಾಗ ನಾವು 2 ಕಳೆದ್ರೆ 21ರಾಗ 2 ಕಳೆದ್ರೆ ಎಷ್ಟು? 19
19 is equal to 29y. ಈಗ y ತೆಗೆದ್ರೆ ಏನಾಗುತ್ತೆ 19 ಡಿವೈಡೆಡ್ ಬೈ 29. ಅರ್ಥ ಆಗೈತಲ್ಲ ನೋಡ್ರಿ ಏನಿದೆ 7x minus 15y is equal to 2, x plus 2y is equal to 3, plus 2y minus 2y, x is equal to ಏನಾಗುತ್ತೆ ಹೇಳ್ರಿ 3 minus 2y. ಅದೇ ರೀತಿ ಅದನ್ನ ಸಮೀಕರಣ 2 ಸಮೀಕರಣ 1 ಹಾಕಿದ್ವಿ 7x minus 15y, 7x ಅಂದ್ರೆ ಏನು 3 minus 2y minus 15y is equal to 2, 7 3 21, 7 2 14, minus 14 minus 15 minus 29, ಮತ್ತೆ ಪ್ಲಸ್ 2 minus 2 minus 29 plus 29 ಆಗಿ 21ರಲ್ಲಿ 2 ಕಳೆದ್ರೆ ಎಷ್ಟು 19 is equal to 29y into 29 divided by 29. ಇದು y ಬೆಲೆ. ಇದನ್ನ ಯಾವ್ದಾರ ಒಂದು ಸಮೀಕರಣದಾಗ ಹಾಕೋಣ ನೋಡ್ರಿ x is equal to ಏನಿದೆ 3 minus 2y ಅಂತ ಐತಲ್ಲ ಅದ್ರಾಗ ನಾವು y ವ್ಯಾಲ್ಯೂ ಹಾಕೋಣ. ಅವಾಗ x is equal to 3 minus 2y ಅಂದ್ರೆ ಏನಪ್ಪಾ 19 divided by 29. ಮುಂದೆ ಯಾವ ರೀತಿ ಸಾಲ್ವ್ ಮಾಡೋದು ಗೊತ್ತೈತೆ ನಿಮ್ಗೆ 29 ಮೂರಲೆ ಎಷ್ಟು 3 9 27, 3 2 6, 6 2 8, 3 87 minus 19 38 ಡಿವೈಡೆಡ್ ಬೈ 29. ಸಾಲ್ವ್ ಮಾಡಕ್ ಬರ್ತಲ್ಲ 29 3 ಗುಣಿಸ್ಬೇಕಾ 19 2 ಗುಣಿಸ್ಬೇಕಾ. ನೆಕ್ಸ್ಟ್ ಏನ್ ಮಾಡ್ಬೇಕು ನಡುಕ್ ಮೈನಸ್ ಇದೆ ಮೈನಸ್ ಅಂತ ಬರೀಬೇಕು ಕೆಳಗಡೆ 29ಕ್ಕೆ 29. 87ರಾಗ 38 ಕಳೆದ್ರೆ ಎಷ್ಟಾಗುತ್ತೆ ಹೇಳ್ರಿ 17ರಾಗ 8 ಕಳೆದ್ರೆ 9, 8ರಾಗ 4 ಕಳೆದ್ರೆ 4, 49 ಡಿವೈಡೆಡ್ ಬೈ 29. ಇದು ಎದರ ಬೆಲೆ ಇದೆ ಎಕ್ಸ್ ನ ಬೆಲೆ ಇದೆ ನೋಡ್ರಿ 87ರಾಗ 38 ಕಳೆದ್ರೆ 49 ಮತ್ತೆ ಛೇದದಲ್ಲಿ 29 ಇದೆ. ಈ ರೀತಿ ಎಕ್ಸ್ ನ ಬೆಲೆ ಮತ್ತು y ನ ಬೆಲೆನ ಯಾವ ವಿಧಾನದಿಂದ ಕಂಡುಹಿಡಿಯಬೇಕು ಆದೇಶ ವಿಧಾನದಿಂದ. ಅರ್ಥ ಆಗೈತಲ್ಲ ನಿಮ್ಗೆ ಒಂದು ಆದೇಶ ವಿಧಾನದಾಗ ಬಿಡಿಸಿದ್ವಿ ಈಗ ಮತ್ತೆ ಇದು ಮೇಲಿನ ಲೆಕ್ಕವನ್ನ ಯಾವ ವಿಧಾನದಿಂದ ಬಿಡಿಸಿದ್ವಿ ವರ್ಜಿಸುವ ವಿಧಾನದಿಂದ ಬಿಡಿಸಿದ್ವಿ. ನೆಕ್ಸ್ಟ್ ಏನ್ ಮಾಡೋಣಪ್ಪ ಮೂರನೇದೊಂದು ಕ್ವಶನ್ ಇದೆ ಏನಿದೆ 3x plus 2y is equal to 5, ಇನ್ನೊಂದು 2x minus 3y is equal to 7. ಈ ಸಮೀಕರಣಗಳು ಸ್ಥಿರನ ಅಸ್ಥಿರನ ಅಂತ ಕೇಳೋಣ. ನೀವು ಮೊದಲೇದಾಗಿ ಸ್ವಲ್ಪ ಬೇಸಿಕ್ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರಲಿ ಏನಂದ್ರೆ ಯಾವ್ದಾದ್ರೂ ಎರಡು ರೇಖೆಗಳು ಪರಸ್ಪರ ಛೇದಿಸಿದು ಅಥವಾ ಒಂದಕ್ಕೊಂದು ಐಕ್ಯಗೊಂಡು ಅಂದ್ರೆ ಇದು ಯಾವಾಗ ಛೇದಿಸ್ತಾವು a1 by a2 ನಾಟ್ ಈಕ್ವಲ್ ಟು b1 by b2 ಇದ್ದಾಗ. ಯಾವಾಗ ಐಕ್ಯಗೊಳ್ತಾವ a1 by a2 is equal to b1 by b2 is equal to c1 by c2 ಇದ್ದಾಗ ಐಕ್ಯಗೊಳ್ತಾವ. ಎರಡೂ ರೀತಿಯ ಸಮೀಕರಣಗಳು ಇವು ಸ್ಥಿರ. ಎರಡೂ ರೀತಿಯ ಸಮೀಕರಣಗಳೇನಿವು ಸ್ಥಿರ. ಯಾಕಂದ್ರೆ ಇದಕ್ಕೆ ಪರಿಹಾರಗಳಿರ್ತಾವ ನೋಡ್ರಿ. ಇದಕ್ಕೆ ನಿರ್ದಿಷ್ಟವಾಗಿ ಒಂದು ಪರಿಹಾರ ಇರ್ತೈತೆ, ಇದಕ್ಕೆ ನಿರ್ದಿಷ್ಟವಾಗಿ ಸಾಕಷ್ಟು ಪರಿಹಾರಗಳಿರ್ತಾವ. ಅಂದ್ರೆ ಇದು ಸ್ಥಿರ ಇದು ಸ್ಥಿರ. ಬಟ್ ಯಾವ್ದು ಅಸ್ಥಿರ ಆಗುತ್ತೆ ಒಂದ್ ವೇಳೆ ಎರಡು ರೇಖೆಗಳು ಪರಸ್ಪರ ಸಮಾನಾಂತರವಾಗಿದ್ದಾಗ. ಅವ ಕಂಡೀಷನ್ ಏನು a1 by a2 is equal to b1 by b2 ನಾಟ್ ಈಕ್ವಲ್ ಟು c1 by c2. ಇವು ಸಮಾಂತರ ರೇಖೆಗಳು. ಇವು ಏನಂತ ಕರಿತೇವೆ ನಾವು ಅಸ್ಥಿರ ಅಂತ ಕರಿತೀವಿ. ಈ ಇನ್ಫಾರ್ಮೇಶನ್ ನಿಮ್ಗೆ ಗೊತ್ತಿರ್ಲಿ. ಈಗ ನಾವೇನ್ ಮಾಡ್ಬೇಕಂದ್ರೆ ಈ ಎರಡು ಸಮೀಕರಣ ಇದೊಂದು ಇದು ಸ್ಥಿರನ ಅಸ್ಥಿರನ ಚೆಕ್ ಮಾಡ್ಬೇಕು. ಚೆಕ್ ಮಾಡಿದ್ರೆ ಇರೋ 3 ಕಂಡೀಷನ್ ಒಳಗೆ ಯಾವ್ದು ಬರ್ತೈತೆ ನೋಡ್ರ. ಮೊದಲನೇದ ಕ್ವಶನ್ ಬರ್ಕೊಂತೀನಿ ನೋಡ್ರಿ. ಏನಿದೆ ಅದ 3x plus 2y is equal to 5, 2x minus 3y is equal to 7. ನಾ ಏನ್ ಬರ್ಕೊಂತೀನಿ ಅಂದ್ರೆ a1 b1 c1 a2 b2 c2 ಗಳನ್ನ ಬರ್ಕೊಳ್ಳೋಣ. a1 is equal to 3, b1 is equal to 2, c1 is equal to ಪ್ಲಸ್ 5 ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 5. ಈ ರೀತಿ ಬರ್ಕೊಳಕ್ ಬರ್ತಲ್ಲ ನಿಮ್ಗೆ. ನೆಕ್ಸ್ಟ್ ಅಂದ್ರೆ ಇದನ್ನ ಈ ಕಡೆ ತರಬೇಕು, 7 ಅನ್ನ ಈ ಕಡೆ ತರಬೇಕು, 5 ಅನ್ನ ಈ ಕಡೆ ತರಬೇಕು. ಪ್ಲಸ್ 5 ಇದ್ದು ಮೈನಸ್ 5 ಆಗುತ್ತೆ, ಪ್ಲಸ್ 7 ಇದ್ದಿದ್ದು ಏನಾಗುತ್ತೆ ಮೈನಸ್ 7. ಎರಡನೇ ಸಮೀಕರಣ a2 b2 c2 ಬರ್ಕೊಳ್ಳೋಣ. a2 ಅಂದ್ರೆ x ನ ಸಗುಣಕ 2, b2 ಅಂದ್ರೆ y ನ ಸಗುಣಕ ಅದೇನು ಮೈನಸ್ 3, c2 ಅಂದ್ರೆ ಪ್ಲಸ್ 7 ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 7. ಈ ಕಂಡೀಷನ್ ನೀವು ಚೆಕ್ ಮಾಡ್ರಿ. ಇದು 3/2 ಆಗುತ್ತೆ, ಇದೇನಂತ 2 minus 3 ಆಗುತ್ತೆ. ಹಂಗಂದ್ರೆ ಒಂದಕ್ಕೊಂದು ಏನಿಲ್ಲ ಸಮ ಇಲ್ಲ. ಅಂದ್ರೆ ಏನ್ ಸಮ ಇಲ್ಲ a1 by a2 ನಾಟ್ ಈಕ್ವಲ್ ಟು ಏನಿದೆ b1 by b2. ಇದು ಯಾವ ಕಂಡೀಷನ್ ಪಾ ಇದು ಐಕ್ಯಗೊಳ್ಳೋ ರೇಖೆ. ಅಂದ್ರೆ ಇದಕ್ಕೇನಿದೆ ನಿರ್ದಿಷ್ಟವಾಗಿ ಎಷ್ಟು ಪರಿಹಾರ ಐತಿ ಒಂದೇ ಪರಿಹಾರ ಐತಿ. ನಿರ್ದಿಷ್ಟವಾಗಿ ಒಂದೇ ಪರಿಹಾರ ಇತ್ತಂದ್ರೆ ಅದು ಯಾವ ರೇಖೆ ಸ್ಥಿರನ ಅಸ್ಥಿರ ಪಾದ ಇದು ಸ್ಥಿರವಾಗಿದೆ. ಎರಡೂ ರೇಖೆಗಳು ಏನಾಗವು ಸ್ಥಿರವಾಗಿವೆ. ಈ ರೀತಿಯಾಗಿ ನೀವೇನ್ ಮಾಡ್ಬೇಕು ಸಹಗುಣಕಗಳನ್ನ ಬರ್ಕೊಂಡು ಯಾವ ಕಂಡೀಷನ್ ಬರ್ತೈತೆ ನೋಡ್ಕೊಂಡು ಅವು ಸ್ಥಿರನ ಅಥವಾ ಅಸ್ಥಿರನ ಎಂಬುದನ್ನ ನೀವು ಕಂಡುಹಿಡಿಯಬೇಕು. ಇದು ಎಷ್ಟು ಅಂಕದ ಪ್ರಶ್ನೆ 2 ಅಂಕದ ಇಂಪಾರ್ಟೆಂಟ್ ಕ್ವಶನ್ಸ್. ಈಗ ಆಲ್ರೆಡಿ ನಾವ್ ಏನೇನ್ ಕಂಪ್ಲೀಟ್ ಮಾಡಿದೀವಿ 1 ಅಂಕದ 4 ಕ್ವಶನ್ಸ್ ಗಳನ್ನ ಕಂಪ್ಲೀಟ್ ಮಾಡಿದೀವಿ. ಅದೇ ರೀತಿ
2 ಅಂಕದ 3 ಕ್ವಶನ್ಸ್ ಗಳನ್ನ ಕ್ಲಿಯರ್ ಮಾಡಿದೀವಿ. ನೆಕ್ಸ್ಟ್ 3 ಅಂಕದ ಕ್ವಶನ್ಸ್ ಗಳನ್ನ ನೋಡೋಣ. 3 ಅಂಕದ ಮೊದಲನೇ ಕ್ವಶನ್ ಏನಿದೆ ನೋಡ್ರಿ. 5x + 3y = 35. ಅದೇ ರೀತಿ 2x + 4y = 28 ಅಂತಿದೆ. ಇದನ್ನ ಯಾವ್ದಾದ್ರು ಒಂದು ವಿಧಾನವನ್ನು ಬಳಸ್ಕೊಂಡು ನಾವು ಇವನ್ನ ಬಿಡಿಸ್ಬೇಕಂದ್ರೆ x ನ ಬೆಲೆ ಕಂಡುಹಿಡಿಬೇಕು ಮತ್ತೆ y ನ ಬೆಲೆ ಕಂಡುಹಿಡಿಬೇಕು. ನೋಡ್ರಿ, ಇದಕ್ಕೆ ಏನ್ ಮಾಡೋಣ ಅಂದ್ರೆ ಇಲ್ಲಿ ನಾವು 3 ಗುಣಿಸೋಣ, ಇಲ್ಲಿ ನಾವು 4 ಗುಣಿಸೋಣ. ಯಾಕೆ ಈ ರೀತಿ ಮಾಡ್ತಾ ಇದೆ ನೋಡ್ರಿ. 4 3 12 ಆಗುತ್ತೆ, 3 4 12 ಆಗುತ್ತೆ. ಇಲ್ಲಿ 12 12 ಏನಾಗುತ್ತೆ, ಸಹಗುಣಕ ಸೇಮ್ ಆಗುತ್ತೆ. ಸಹಗುಣಕ ಸೇಮ್ ಆದ್ರೆ ನಾವು ಸುಲಭವಾಗಿ ಅವನ್ನ ವರ್ಜಿಸಬಹುದು. ವರ್ಜಿಸುವ ವಿಧಾನ ಗೊತ್ತಿದೆಯಲ್ಲ ನಿಮ್ಗೆ. ಹಂಗಂದ್ರೆ 4 5 ಎಷ್ಟು 20x, 4 3 ಎಷ್ಟು 12y, 4 35 ಎಷ್ಟಾಗುತ್ತೆ 4 5 20, 4 3 12, 2 ಎಷ್ಟು 14. ಅರ್ಥ ಆಗುತ್ತೆ ನಾ ಹೇಳೋದು. ಈ ರೀತಿಯಾಗಿ ಸಮೀಕರಣ 1ಕ್ಕೆ ನಾವು 4ಅನ್ನ ಗುಣಿಸಿದ್ವಿ, ಮತ್ತೆ ಇದಕ್ಕೆ ಸಮೀಕರಣ 1 ಅಂತ ಹೆಸರು ಕೊಡೋಣ. ಇದಕ್ಕೆ 3 ಗುಣಿಸೋಣ. 3 2 6x, 3 4 12y, 3 8 24, 3 2 6 8 84. ಇದು ಸಮೀಕರಣ 2. ಇದು ಸಮೀಕರಣ 1, ಇದು ಸಮೀಕರಣ 2. ಇದರಲ್ಲಿ ನೋಡ್ರಿ 12y ಇದೆ, ಇದರಲ್ಲಿ 12y ಇದೆ. ಅದಕ್ಕೆ ನಾವೇನ್ ಮಾಡೋಣ, ಸಮೀಕರಣ 1ರಲ್ಲಿ ಸಮೀಕರಣ 2ಅನ್ನ ಕಳೆಯೋಣ. ಸಮೀಕರಣ 1ರಲ್ಲಿ ಸಮೀಕರಣ 2ಅನ್ನ ಕಳೆಯೋಣ. ಹಾಗಾದ್ರೆ ಸಮೀಕರಣ 1 ಏನಾಗುತ್ತೆ ಹೇಳ್ರಿ, 20x + 12y = 140. ಅದೇ ರೀತಿ 6x + 12y = 84. ನಿಮ್ಗೆ ಗೊತ್ತಿದೆ, ಒಂದು ಸಮೀಕರಣದಲ್ಲಿ ಇನ್ನೊಂದು ಸಮೀಕರಣ ಕಳೆದ್ರೆ ಈ ಚಿಹ್ನೆಗಳು ಏನಾಗ್ತವೆ, ಚೇಂಜ್ ಆಗ್ತವೆ. ಪ್ಲಸ್ 6x ಇದೇನಾಗುತ್ತೆ -6x, ಪ್ಲಸ್ 12y ಏನಾಗಿದೆ -12y, ಪ್ಲಸ್ 84 -84. ಇಲ್ಲಿ ಏನಾಗುತ್ತೆ, ಪ್ಲಸ್ 12y -12y ಕ್ಯಾನ್ಸಲ್ ಆಗುತ್ತೆ. 20x ರಲ್ಲಿ 6x ಕಳೆದ್ರೆ 14x, 140ರಲ್ಲಿ 84 ಕಳಿಬೇಕು. 180 16 + 40 56 ಆಗುತ್ತೆ. ಗೊತ್ತಾಗುತ್ತಲ್ಲ, 144 84 ಕಳೆದ್ರೆ 56. ಅವಾಗ ಇಂಟು 14 ಇದ್ದಿದ್ದು ಏನ್ ಮಾಡ್ಬೇಕು, ಡಿವೈಡೆಡ್ ಬೈ 14, 56 ಡಿವೈಡ್ ಬೈ 14, 14 ಒಂದ್ಲೆ 14, 14 4 ಎಷ್ಟು 56. ಹಂಗಂದ್ರೆ x = ಎಷ್ಟು 4. ಈ ಬೆಲೆಯನ್ನು ನಾವು ಯಾವ್ದಾರ ಒಂದು ಸಮೀಕರಣದಲ್ಲಿ ತಗೋಣ. ಉದಾಹರಣೆಗೆ ಇದನ್ನ ತಗೋಣ. ಯಾವುದು, 2x + 4y = 28 ಇದೆ. ಇದರಿಗೆ x ನ ಬೆಲೆ ಹಾಕೋಣ. ಏನಾಗುತ್ತೆ, 2 × 4 + 4y = 28, 4 7 8 + 4y = 28. 4y ಇಲ್ಲಿ ಇರಲಿ, 28 + 8 ಈ ಕಡೆ ಬಂದ್ರೆ ಏನಾಗುತ್ತೆ -8. 4y = 28ರಾಗ 8 ಕಳೆದ್ರೆ 20, 4 ಒಂದ್ಲೆ 4, 4 5 20. y ಅಂದ್ರೆ ಎಷ್ಟು 5. ಈ ರೀತಿಯಾಗಿ ವರ್ಜಿಸುವ ವಿಧಾನದಿಂದ x ನ ಬೆಲೆ ಕಂಡುಹಿಡಿದು 4 ಬಂತು, y ನ ಬೆಲೆ ಕಂಡುಹಿಡಿದು 5 ಬಂತು. ಈ ರೀತಿಯಾಗಿ 3 ಅಂಕದ ಪ್ರಶ್ನೆಗಳನ್ನು ನೀವು ಬಿಡಿಸ್ಬೇಕಾಗುತ್ತೆ. ಅದು ಯಾವ್ದಾದ್ರು ವಿಧಾನ ಯೂಸ್ ಮಾಡ್ಕೊಡ್ರಿ, ವರ್ಜಿಸುವ ವಿಧಾನ ಅಥವಾ ಆದೇಶ ವಿಧಾನ ಅಥವಾ ಒರೇ ಗುಣಾಕಾರ ವಿಧಾನ, ಯಾವ್ದಾರ ವಿಧಾನ ನೀವು ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ಅದೇ 3 ಅಂಕದಲ್ಲಿ ಇನ್ನೊಂದು ಕ್ವಶನ್ ಇದೆ ನೋಡ್ರಿ. ಇದು ಲಾಸ್ಟ್ ಎಕ್ಸರ್ಸೈಸ್ ನೊಳಗೆ ಬರ್ತೈತಿ. ಇದಕ್ಕೆ ನಾವು ಸಂಕ್ಷೇಪಿಸುವ ವಿಧಾನ ಅಂತ ಕರಿತೀವಿ. ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ನೋಡ್ರಪ್ಪ. ಏನಿದೆ ಕ್ವಶನ್ ಇದು, 2x + 3y = 13 ಅಂತಿದೆ. ಸೆಕೆಂಡರಿ 5x - 4y = -2 ಅಂತ ಇದೆ. ಇದು ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ ಇದನ್ನ ನಾವೇನಂತ ಬರ್ಕೋಬೇಕು, 1/x ಅಂದ್ರೆ p ಅಂತ ಬರ್ಕೋಬೇಕು, 1/y ಅಂದ್ರೆ q ಅಂತ ಬರ್ಕೋಬೇಕು. ಎಲ್ಲೆಲ್ಲಿ 1/x ಕಾಣುತ್ತಲ್ಲ ಅಲ್ಲಿ p, ಎಲ್ಲೆಲ್ಲಿ 1/y ಇರ್ತದಲ್ಲ ಅಲ್ಲಿ q. ನೋಡ್ರಿ ಇಲ್ಲಿ 2 ಇದೆ, 2 ಆದ್ಮೇಲೆ ಇದು ಏನಿಲ್ಲ ಅಂದ್ರೆ ಇಲ್ಲಿ 1/x ಅಂತ ಇರ್ತದೆ. 2 ಇರ್ತದಲ್ಲ 1x ಇದೆಯಲ್ಲ, ಅದು 1/x ಇದ್ದಂಗೆ. ಹಂಗಂದ್ರೆ 1/x ಜಾಗಕ್ಕೆ ಏನ್ ಬರೆಯೋಣಪ್ಪ, p ಅಂತ ಬರೆಯೋಣ. ಪ್ಲಸ್ ಇದೆ, ಪ್ಲಸ್ ಬರೆಯೋಣ. 3 1/y ಇರ್ತದಲ್ಲ ಅಲ್ಲಿ ಏನ್ ಬರೆಯೋಣ, q ಅಂತ. ಇಲ್ಲಿ ಬುಡಕ ಇಲ್ಲಿ ಛೇದದಲ್ಲಿ y ಅಂತ ಇದೆಯಲ್ಲ, ಅದು 1/y ಇದ್ದಂಗೆ ಅದು, ಅದನ್ನ q ಬರಿಬೇಕು. 1/x ಇದ್ದಲ್ಲಿ p ಬರಿಬೇಕು. ಅವಾಗ ಏನಾಗ್ತದೆ, 2p + 3q = ಎಷ್ಟು ಆಗ್ತದೆ, 13. ಇದು ಯಾವ ರೀತಿ ನೋಡ್ರಿ, 5 ಏನಿಲ್ಲ ಅಂದ್ರೆ 1/x ಇರ್ತದಲ್ಲ, ಇಲ್ಲಿ p - 4 1/y ಏನ್ ಬರ್ಕೊಳ್ಳೋಣ, q = 2 -2. ನೋಡ್ರಿ, ಸ್ವಲ್ಪ ನೀವು ಸಮೀಕರಣ 1 ಆಯ್ತು, ಇದು ಸಮೀಕರಣ 2. ಬಟ್ ಇದ್ರಾಗ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಯಾವುದೇ ಸಹಗುಣಕಗಳು ಸೇಮ್ ಇಲ್ಲ. ನೋಡ್ರಿ, p ದ ಸಹಗುಣಕ 2 ಇದೆ, ಇಲ್ಲಿ p ದ ಸಹಗುಣಕ 5 ಇದೆ, ಇಲ್ಲಿ q 3, ಇಲ್ಲಿ q 4 ಇದೆ. ಅದಕ್ಕೆ ನಾವೇನ್ ಮಾಡೋಣಪ್ಪ, ಇಲ್ಲೇ
ಎಕ್ಸಾಕ್ಟ್ಲಿ ನಾವೇನು ಗುಣಿಸೋಣ 4 ಗುಣಿಸೋಣ, ಇಲ್ಲಿ ಎಷ್ಟು ಗುಣಿಸೋಣ 3. ಇದರಿಂದ ಏನಾಗುತ್ತೆ ಅಂದರೆ 4 8 ಪಿ 4 3 12 ಕ್ಯೂ ಇಸ್ ಈಕ್ವಲ್ ಟು 4 3 12 4 1 4 52. ಇದು ಈ ನೋಡ್ರಿ ಈಗ ಇದು ಇಷ್ಟು ಈ ರೀತಿ ಆಯ್ತು. 4 8 4 3 12 4 13 52 ಅಂತ ಸಮೀಕರಣ 1. ಇಲ್ಲಿ 3 ಯಾಕೆ ಗುಣಿಸಿದ್ವಿ ನೋಡ್ರಿ, 3 ಇಲ್ಲಿ 15 ಪಿ 3 4 12 ಕ್ಯೂ 3 ಮೈನಸ್ 2 ಮೈನಸ್ 6. ಈಗ ನಿಮ್ಗೆ ಅರ್ಥ ಆಗಿರುತ್ತೆ ನಾವು ಒಂದ್ ಕಡೆ 3 ಒಂದ್ ಕಡೆ 4 ಯಾಕೆ ಗುಣಿಸಿದ್ವಿ ಅಂದ್ರೆ, ಯಾಕಂದ್ರೆ ಇದು 4 3 ಗುಣಿಸಿದ್ರೆ 12 ಆಗುತ್ತೆ, ಇದು 3 4 ಗುಣಿಸಿದ್ರೆ 12 ಆಗುತ್ತೆ. 12 12 ಆಯ್ತಂದ್ರೆ ಈಸಿಯಾಗಿ ನಾವು ಕ್ಯಾನ್ಸಲ್ ಮಾಡ್ಬೋದು. ಅದರಲ್ಲೂ ಏನಿದೆ ಅಂದ್ರೆ ಇದು ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ. ಪ್ಲಸ್ ಮೈನಸ್ ಇತ್ತಂದ್ರೆ ಸಮೀಕರಣಗಳನ್ನು ಕೂಡಿಸ್ಬಿಟ್ರೆ ಆಟೋಮೆಟಿಕ್ ತಾವೇ ಕ್ಯಾನ್ಸಲ್ ಆಗ್ಬಿಡ್ತವೆ. ಯಾವ ರೀತಿ ನೋಡ್ರಿ, 8p ಪ್ಲಸ್ 12q ಇಸ್ ಈಕ್ವಲ್ ಟು 52. ಅದೇ ರೀತಿ 15p ಮೈನಸ್ 12q ಇಸ್ ಈಕ್ವಲ್ ಟು ಮೈನಸ್ 6. ನಿಮ್ಗೆ ಗೊತ್ತಿದೆ ಏನಂದ್ರೆ ಕೂಡಿಸಿದಾಗ ಚಿಹ್ನೆ ಚೇಂಜ್ ಆಗಲ್ಲ, ಈಸಿಯಾಗಿ ಕ್ಯಾನ್ಸಲ್ ಆಗ್ಬಿಡ್ತವೆ. 15p 8p ಎಷ್ಟಪ್ಪ ಇದು 23p. ಗೊತ್ತಿದೆಯಲ್ಲ, 15ಕ್ಕೆ 8 ಕೂಡಿಸಿದ್ರೆ 23. ಅದೇ ರೀತಿ 52ರಾಗ ನಾವು 6 ಕಳೆನ, 52ರಾಗ ನಾವು 6 ಕಳೆದ್ರೆ 46. ನಿಮ್ಗೆ ಇದು ಗೊತ್ತಿದೆ. ಹಾಗಾದ್ರೆ ನಾವೇನ್ ಮಾಡೋಣ, 23p ಇಸ್ ಈಕ್ವಲ್ ಟು 46 ಇದೆಲ್ಲ ಇಂಟು 23 ಡಿವೈಡ್ ಬೈ 23 ಮಾಡೋಣ, ಅಥವಾ 23 46. ಪಿ ಅಂದ್ರೆ ಎಷ್ಟು 2. ಪಿ ಅಂದ್ರೆ 2 ಅಂದ್ರೆ ನಾವು ಯಾವ್ದಾರ ಒಂದು ಸಮೀಕರಣದಾಗ ಹಾಕೊಂಡು ಕ್ಯೂನ ಬೆಲೆನ ಕಂಡುಹಿಡಿಯಬೇಕು. ಯಾವ್ದಾರ ಒಂದು ಸಮೀಕರಣ ಯಾವ್ದು ತಗೊಂಡಪ್ಪ ನಾವು, ಇಲ್ಲೇ ಐತೆ ನೋಡ್ರಿ ಏನಾದ್ರೆ 2p ಪ್ಲಸ್ 3q ಇದೈತಲ್ಲ, ಇದನ್ನ ತಗೊಂತೇನೆ ನಾವು. 2p ಪ್ಲಸ್ 3q ಇಸ್ ಈಕ್ವಲ್ ಟು 13 ಇದನ್ನ ತಗೊಂತೇನೆ. ಇಲ್ಲಿದೆಲ್ಲ ಇದ್ರ ನಾ ಪಿ ನ ಬೆಲೆ ಹಾಕೋಣ. 2p ಅಂದ್ರೆ 2 ಪ್ಲಸ್ 3q ಇಸ್ ಈಕ್ವಲ್ ಟು 13. 3q ಇಲ್ಲಿ ಇರಲಿ, 13 ಇಲ್ಲಿ ಇರಲಿ. 2 ಎಳೆ 4 ಆಗುತ್ತಲ್ಲ, ಇದು ಈ ಕಡೆ ಬಂದ್ರೆ ಏನಾಗುತ್ತೆ ಮೈನಸ್ 4 ಆಗುತ್ತೆ. 2 ಎಳೆ 4 ಪ್ಲಸ್ 4 ಮೈನಸ್ 4. 3q ಇಸ್ ಈಕ್ವಲ್ ಟು 13 4 ಕಳೆದ್ರೆ 9, 3 1 3 3 9, q ಅಂದ್ರೆ 3. ಈಗ ಪಿ ಕ್ಯೂ ನ ಬೆಲೆ ಗೊತ್ತಾಯ್ತು, ಬಟ್ ನಮಗೆ ಇದರ ಬೆಲೆ ಬೇಕೀಗ ಎಕ್ಸ್ ನ ಬೆಲೆ ಮತ್ತೆ ವೈ ನ ಬೆಲೆ. ಯಾವ ರೀತಿ ಫೈಂಡ್ ಔಟ್ ಮಾಡ್ತೀರಿ ಸ್ವಲ್ಪ ಲಕ್ಷ ಕೊಟ್ಟು ಕೇಳಲಿ. 1/x ಅಂದ್ರೆ ಪಿ ಇದೆಯಲ್ಲ, ಇದು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿಲ್ಲ. 1/x ಅಂದ್ರೆ ಪಿ, 1/y ಅಂದ್ರೆ ಕ್ಯೂ ಅಂತ ಹೇಳಿ. ಅಂದ್ರೆ 1/x ಅಂದ್ರೆ ಪಿ ಅಂದ್ರೆ ಏನಪ್ಪಾ, ಪಿ ಅಂದ್ರೆ 2. ಪಿ ಅಂದ್ರೆ 2. 1/x ಅಂದ್ರೆ 2 ಅಂದಂಗೆ. ಹಂಗಂದ್ರೆ ಎಕ್ಸ್ ತೆಗೆದ್ರೆ ಏನಾಗುತ್ತೆ, ಇದು 2 ಕೆಳಗೆ ಬರ್ತದೆ, ಎಕ್ಸ್ ಮೇಲೆ ಹೋಗುತ್ತೆ, ಏನಾಗುತ್ತೆ x ಈಕ್ವಲ್ ಟು 1/2. x ಈಕ್ವಲ್ ಟು 1/2 ಅಂದ್ರೆ y ಆಟೋಮೆಟಿಕ್ ಏನಾಗುತ್ತೆ 3 ಬಂತಂದ್ರೆ ಏನ್ ಬರ್ತೈತಿ 1/3 ಬರ್ತದೆ. ಈ ರೀತಿಯಾಗಿ ಎಕ್ಸ್ ಮತ್ತು y ನ ಬೆಲೆಯನ್ನ ಸಂಕ್ಷೇಪಿಸುವ ವಿಧಾನದಿಂದ ನೀವು ಕಂಡುಹಿಡಿಯಬೇಕು. ಮತ್ತು ಇದು ಎಷ್ಟು ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ. ಈಗ ಆಲ್ರೆಡಿ ನಾವೇನ್ ಮಾಡಿದೀವಿ, ಏನೇನು ಕ್ಲಿಯರ್ ಮಾಡಿದೀವಿ, 1 ಅಂಕದ ಪ್ರಶ್ನೆ 4 ಕ್ವಶನ್, ಮತ್ತೆ 2 ಅಂಕದ 3 ಕ್ವಶನ್ಸ್. ಅದರಲ್ಲಿ ಒಂದು ವರ್ಜಿಸುವ ವಿಧಾನ, ಒಂದು ಆದೇಶ ವಿಧಾನದಿಂದ ಬಿಡಿಸಿದ್ದೀವಿ, ಇನ್ನೊಂದು ಸ್ಥಿರ ಅಸ್ಥಿರ ಚೆಕ್ ಮಾಡೋದು. ಅವು ಕಂಡೀಷನ್ ಗೊತ್ತಿರಬೇಕು ಅಷ್ಟೇ ನಮಗೆ. ನೆಕ್ಸ್ಟ್ ಥರ್ಡ್ ನಾವೇನ್ ಮಾಡಿದ್ವಿ, 3 ಅಂಕದ ಪ್ರಶ್ನೆಗಳನ್ನು ನೋಡಿದ್ವಿ. ಮೊದಲನೇ ಕ್ವಶನ್ ನಾವೇನ್ ಮಾಡಿದ್ವಿ, ಒಂದು ವರ್ಜಿಸುವ ವಿಧಾನದಿಂದ ಸಾಲ್ವ್ ಮಾಡಿದ್ವಿ ಕ್ವಶನ್ ಅನ್ನ. ನೆಕ್ಸ್ಟ್ ಇದು ಸಂಕ್ಷೇಪಿಸುವ ವಿಧಾನದಿಂದ, ಅದು ಯಾವ ರೀತಿ 1/x ಅಂದ್ರೆ ಪಿ, 1/y ಅಂದ್ರೆ ಕ್ಯೂ. ಈ ರೀತಿಯಾಗಿ ಈ ಹಿಂದಿನ ಕ್ವಶನ್ ಒಳಗೆ ಬಂದಂತ ಕ್ವಶನ್ಸ್ ಗಳನ್ನ ನಾವೀಗ ಆಲ್ರೆಡಿ ಬಿಡಿಸಿದ್ದೀವಿ. ಇದು ಎಷ್ಟು ಅಂಕದ್ದು, 3 ಅಂಕದ್ದು. ನೆಕ್ಸ್ಟ್ ನೋಡೋಣ ಯಾವ ರೀತಿ ಕ್ವಶನ್ಸ್ ಬರ್ತಾವ ಅಂತೇಳಿ. ಇದು ಫಿಕ್ಸ್ ಕ್ವಶನ್, ಇದು 4 ಅಂಕದ್ದು ಗ್ರಾಫ್. ಪ್ರತಿಯೊಂದು ಕ್ವಶನ್ ಪೇಪರ್ 4 ಅಂಕದ ಒಂದು ಗ್ರಾಫ್ ಇದ್ದಿರ್ತದೆ. ಏನ್ ಹೇಳೋಣಂದ್ರೆ ಈ ಸಮೀಕರಣಗಳನ್ನ ನಕ್ಷೆಯ ಮೂಲಕ ಬಿಡಿಸ್ಬೇಕು. ಯಾವ ರೀತಿ ನಕ್ಷೆಯ ಮೂಲಕ ಬಿಡಿಸ್ಬೇಕು ನೋಡ್ರಿ, ಒಂದು ಎಕ್ಸಾಂಪಲ್ ನೋಡೋಣ. ಮೊದಲನೇದಾಗಿ ಏನಿದೆ ಸಮೀಕರಣ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತಿದೆ. ಈ ರೀತಿ ಸಮೀಕರಣ ನಮಗೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತ ಸಮೀಕರಣ ಕೊಟ್ಟಾಗ ಅದಕ್ಕೊಂದು ಬಾಕ್ಸ್ ಹಾಕೋಬೇಕು ನಾವು. ಈ ರೀತಿಯಾಗಿ ಇಲ್ಲಿ ಎಕ್ಸ್ ಅಂತ ಬರ್ಕೋಬೇಕು, ಇಲ್ಲಿ ವೈ ಅಂತ ಬರ್ಕೋಬೇಕು. ಒಂದ್ಸರಿ x0 ಮಾಡ್ಕೋಬೇಕು, ಒಂದ್ಸರಿ y0 ಮಾಡ್ಕೋಬೇಕು. ನೋಡ್ರಿ ಇಲ್ಲಿ ನಿಮ್ಗೆ ಗೊತ್ತಿದೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತ ಐತಲ್ಲ, ಇಲ್ಲ ಇಲ್ಲಿ ಸೈಡ್ ಬರ್ಕೊಂತೀನಿ ನೋಡಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಲ್ಲ. ಒಂದ್ಸರಿ x0 ಮಾಡೋಣ. x0 ಮಾಡಿದ್ರೆ ಏನಾಗುತ್ತೆ, 0 ಪ್ಲಸ್ ವೈ ಇಸ್ ಈಕ್ವಲ್ ಟು 5, ವೈ ಇಸ್ ಈಕ್ವಲ್ ಟು 5 ಅಂತ ಆಗುತ್ತೆ. ಅಂದ್ರೆ ಇದರ ಅರ್ಥ ಏನ, ಎಕ್ಸ್ ಏನಾದ್ರೂ ನಾ 0 ಮಾಡ್ಕೊಂಡ್ಬಿಟ್ನಂದ್ರೆ ವೈ ಏನೇ ಬರ್ತದೆ 5 ಬರ್ತದೆ. ಅದೇ ರೀತಿ y ನ 0 ಮಾಡ್ಕೊಂಡ್ರೆ, y 0 ಮಾಡ್ಕೊಂಡ್ರೆ ಎಕ್ಸ್ ಎಷ್ಟು ಬರ್ತೈತಿ 5. ಹಂಗಂದ್ರೆ ನಮ್ಗೆ 2 ಪಾಯಿಂಟ್ ಸಿಕ್ಕು, ಒಂದು 0,5 ಇನ್ನೊಂದು 5,0. ಇವುಗಳನ್ನು ಗುರುತಿಸೋಣ. ನೋಡಿ ನಿಮ್ಗೆ ಗೊತ್ತಿದೆ, ಇದು ಎಕ್ಸ್, ಇದು ಎಕ್ಸ್ ಡ್ಯಾಶ್, ಇದು ವೈ, ಇದು ಯಾವ ಡ್ಯಾಶ್, ಇದು ವೈ ಡ್ಯಾಶ್. ಪಾಯಿಂಟ್ಸ್ ಗಳನ್ನು ಬರ್ಕೊಂಡು 1 2 3 4 5 6. ಅದೇ ರೀತಿ 1 2 3
4 5 6 ನೋಡ್ರಿ ಇಲ್ಲಿ ಫಸ್ಟ್ ಪಾಯಿಂಟ್ ಏನಿದೆ ಅಂದ್ರೆ 0,5 ಅಂತಿದೆ ಅಂದ್ರೆ ಎಕ್ಸ್ 0 ಇರಬೇಕು ಅಂದ್ರೆ ಇದು y 5 ಇರಬೇಕು ಅಂದ್ರೆ ಇದು ಈ ಪಾಯಿಂಟ್ಗೆ ನಾವೇನಂತ ಕರಿತೀವಿ 0,5 ಅಂತ ಕರಿತೀವಿ. ಅದೇ ರೀತಿ 5,0 ಅಂತೈತಿ ಎಕ್ಸ್ 5 y 0 ಅಂದ್ರೆ ಎಕ್ಸ್ 5 ಇರಬೇಕು y 0 ಇರ್ಬೇಕು ಅಂದ್ರೆ ಇದೇ ಪಾಯಿಂಟ್. ಈ ಪಾಯಿಂಟ್ಗೆ ನಾವೇನಂತ ಕರಿತೀವಿ 5,0. ಈ ಎರಡೂ ಪಾಯಿಂಟ್ಸ್ಗಳನ್ನ ನಾವೇನ್ ಮಾಡ್ಬೇಕು ನೇರವಾಗಿ ಸ್ಕೇಲ್ನ ಸಹಾಯದಿಂದ ಸೇರಿಸ್ಬೇಕು. ಎರಡೂ ಪಾಯಿಂಟ್ಸ್ಗಳನ್ನ ಸ್ಕೇಲ್ನ ಸಹಾಯದಿಂದ ಸೇರಿಸಿ ಅದಕ್ಕೆ ಹೆಸರು ಕೊಡಬೇಕು ಏನಂತ ಈ ರೇಖೆ ಇದೆಯಲ್ಲ ಇದು ಏನಿದೆ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅನ್ನಂಗಿದೆ ಇದ್ರದ್ದು ರೇಖೆ. ಅದೇ ರೀತಿ ಇನ್ನೊಂದು ಸಮೀಕರಣ ಇದೆ ಅದೇನದು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 1 ಅದಕ್ಕೊಂದು ಬಾಕ್ಸ್ ಹಾಕ್ಬೇಕು ಅಲ್ಲೂ ಎಕ್ಸ್ ಮತ್ತೆ ವೈ ತಗೋಬೇಕು ಒಂದ್ಸರಿ ಎಕ್ಸ್ 0 ಒಂದ್ಸರಿ ವೈ 0 ನೋಡ್ರಿ ಎಕ್ಸ್ ಅನ್ನ ಇಲ್ಲಿ 0 ಮಾಡ್ಕೊಂಡು ಎಕ್ಸ್ 0 ಮಾಡಿದ್ರೆ 0 ಮೈನಸ್ ವೈ ಇಸ್ ಈಕ್ವಲ್ ಟು 1 ಅವಾಗ ಏನಾಗುತ್ತೆ ಮೈನಸ್ ವೈ ಇಸ್ ಈಕ್ವಲ್ ಟು 1 ವೈ ಇಸ್ ಈಕ್ವಲ್ ಟು ಮೈನಸ್ 1 ವೈ ಇಸ್ ಈಕ್ವಲ್ ಟು 1 ಮೈನಸ್ 1. ಅದೇ ರೀತಿ ನಾವು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 1 ಒಳಗ ವೈ 0 ಮಾಡ್ಕೊಂಡು ನಿಶ್ಚಿತ ವೈ 0 ಮಾಡ್ಕೊಂಡ್ರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 1 ಇದೆ ಎಕ್ಸ್ ಮೈನಸ್ ವೈ ಅಂದ್ರೆ 0 ಇಸ್ ಈಕ್ವಲ್ ಟು 1 ಎಕ್ಸ್ ಮೈನಸ್ 0 ಅಂದ್ರೆ ಎಕ್ಸ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂದ್ರೆ ಎಕ್ಸ್ ಎಷ್ಟು ಸಿಗುತ್ತೆ 1 ಸಿಗುತ್ತೆ. ಒಂದ್ ವೇಳೆ ವೈ 0 ಆದ್ರೆ ಎಕ್ಸ್ 1. ಈ ಪಾಯಿಂಟ್ಸ್ ಗಳನ್ನ ಗುರುತಿಸೋಣ ನಾವು ಎಕ್ಸ್ 0 ವೈ ಮೈನಸ್ 1 ಅಂದ್ರೆ ವೈ ಅನ್ನ ಸ್ವಲ್ಪ ನೆಗೆಟಿವ್ ಸೈಡ್ ಬರ್ಕೋಣ ನೆಗೆಟಿವ್ ಸೈಡ್ ಬರ್ಕೊಂಡ್ರೆ ವೈ 1 ವೈ ಮೈನಸ್ 1 ವೈ ಮೈನಸ್ 2 ಇಲ್ಲಿ ಎಕ್ಸ್ ಮೈನಸ್ 1 ಎಕ್ಸ್ ಮೈನಸ್ 2 ಎಕ್ಸ್ ಮೈನಸ್ 3 ಸಾಕಿಷ್ಟು. ಪಾಯಿಂಟ್ ಏನಿದೆ ಅಂದ್ರೆ 0, ಮೈನಸ್ 1 ಅಂದ್ರೆ ಎಕ್ಸ್ 0 ವೈ ಮೈನಸ್ 1 ಅಂದ್ರೆ ಎಕ್ಸ್ 0 ವೈ ಮೈನಸ್ 1 ಅಂದ್ರೆ ಇದು ಮೈನಸ್ 1 ಇದು ಮೈನಸ್ 2 ಇದು ಮೈನಸ್ 3 ಈ ಪಾಯಿಂಟ್ ಅನ್ನ ತಗೊಂಡು ನೋಡ್ರಿ ಇದು ಮೈನಸ್ 1 ಮೈನಸ್ 2 ಮೈನಸ್ 3 ಇದು ನೋಡ್ರಿ ಎಕ್ಸ್ 0 ವೈ ಮೈನಸ್ 1 ಇದು ಪಾಯಿಂಟ್ ಇದ್ರ ಈ ಹೆಸರು ಏನು ಕೊಡ್ಬೇಕು ಇದಕ್ಕೆ 0, 1 ಮೈನಸ್ 1 ಇನ್ನೊಂದು 1, 0 ಇದೆ ಅಂದ್ರೆ ಎಕ್ಸ್ ಅನ್ನು ವೈ 0 ಇದು ಇದಕ್ಕೆ ನಾವು ಹೆಸರು ಏನು ಕೊಡ್ಬೇಕು 1, 0. ಈ ಪಾಯಿಂಟ್ ಮತ್ತೆ ಈ ಪಾಯಿಂಟ್ ಗಳನ್ನ ಎರಡು ಈ ರೀತಿ ಸೇರಿಸಿ ಅದಕ್ಕೆ ಹೆಸರು ಕೊಡಬೇಕು ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 1. ಅರ್ಥ ಆಗುತ್ತಲ್ಲ. ಈಗ ನಾವ್ ಏನಿದೆ ಕಾಮನ್ ಪಾಯಿಂಟ್ ಸಿಗುತ್ತಲ್ಲ ಇದು ಈ ಕಾಮನ್ ಪಾಯಿಂಟ್ ಅದರದ್ದು ಪರಿಹಾರ ಇದು. ಅದ್ರ ಪರಿಹಾರ ಎಕ್ಸಾಕ್ಟ್ಲಿ ನಿಮ್ಗೆ ಏನ್ ಬರ್ಬೇಕಂದ್ರೆ ನೋಡ್ರಿ ಸಮೀಕರಣಗಳು ನೋಡಿದಾಗ ನೀವು ಕಂಡುಹಿಡಿಬೇಕು ಪರಿಹಾರ ಅಂದ್ರೆ ಎರಡು ಸಂಖ್ಯೆಗಳನ್ನ ಕೂಡಿಸಿದ್ರೆ 5 ಒಂದು ಸಂಖ್ಯೆ ಒಳಗೆ ಇನ್ನೊಂದು ಸಂಖ್ಯೆ ಕಳೆದ್ರೆ 1 ಯಾವ ರೀತಿ ಇರ್ತೈತಪ್ಪ ಹಂಗ ಯಾವ್ದಂದ್ರೆ 3 ಮತ್ತೆ 2 ನೋಡ್ರಿ ಸ್ವಲ್ಪ ಅರ್ಥ ಮಾಡ್ಕೊಂಡು ನೀವು 3ಕ್ಕೆ 2 ಕೂಡಿಸಿದ್ರೆ 5 ಆಗುತ್ತೆ 3ರಾಗ 2 ಕಳೆದ್ರೆ 1 ಆಗುತ್ತೆ ಅಂದ್ರೆ ಎಕ್ಸ್ ಮತ್ತೆ ವೈ ಕೂಡಿಸಿದ್ರೆ 5 ಎಕ್ಸ್ ದಾಗ ವೈ ಕಳೆದ್ರೆ 1 ಇದೆಲ್ಲ 3 2 ಹಂಗಂದ್ರೆ ನಾವು ನೋಡಿದಾಗ ಎಕ್ಸ್ ಏನ್ ಬರ್ಬೇಕು ಎಕ್ಸಾಕ್ಟ್ ಆಗಿ 3 ಬರ್ಬೇಕು ವೈ ಏನ್ ಬರ್ಬೇಕು 2 ಬರ್ಬೇಕು. ಇದು ಸರಿಯಾಗಿ ನಾನು ಗ್ರಾಫ್ ಏನಾಗ್ತದೆ ಇದು ನಾವೇನ್ ಮಾಡಿದ್ರೆ ರಫ್ ಆಗಿ ಹಾಕಿದ್ದೀನಲ್ಲ ಅದಕ್ಕೆ ನಮ್ಗೆ ಎಕ್ಸಾಕ್ಟ್ ಪಾಯಿಂಟ್ ಸಿಗಲ್ಲ ಇಲ್ಲಿ. ಬಟ್ ನೀವು ಸರಿಯಾಗಿ ಸ್ಕೇಲ್ ಅವನ್ನೆಲ್ಲ ಗ್ರಾಫ್ ಗೀಫ್ ಎಲ್ಲ ಯೂಸ್ ಮಾಡಿದ್ರೆ ನಿಮ್ಗೆ ಎಕ್ಸ್ ಎಕ್ಸಾಕ್ಟ್ಲಿ 3 ಬರುತ್ತೆ ವೈ ಏನ್ ಬರುತ್ತೆ 2 ಬರುತ್ತೆ ಇದು ಅದ್ರದ್ದೇನು ಪರಿಹಾರ. ಈ ರೀತಿಯಾಗಿ ನಕ್ಷೆಯ ಮೂಲಕ ನೀವು ಬಿಡಿಸ್ಬೇಕು. ಇದು ಎಷ್ಟು ಅಂಕಕ್ಕ ಸೀಮಿತ ಆಗಿದೆ ಇದು ಕ್ವಶನ್ 4 ಅಂಕ. ಒಂದ್ ವೇಳೆ ಅರ್ಥ ಆಗಿಲ್ಲ ಅಂದ್ರೆ ನೀವು ವಿಡಿಯೋ ರಿಪೀಟ್ ಮಾಡಿ ಇನ್ನೊಮ್ಮೆ ನೋಡಿದ್ರಾಗ ನಿಮ್ಗೆ ಕ್ವಶನ್ ಮತ್ತೆ ಆನ್ಸರ್ ಎರಡು ಕೂಡ ಅರ್ಥ ಆಗ್ತವೆ. ಸರಿ ಆಯ್ತಾ. ನೆಕ್ಸ್ಟ್ ಏನ್ ಮಾಡೋಣ ಇನ್ನೊಂದು ಯಾವ್ದಾರ ಕ್ವಶನ್ ನೋಡೋಣ. ಅದು ಅಗೇನ್ ಎಷ್ಟು ಅಂಕದ ಇದು 4 ಅಂಕದ ಪ್ರಶ್ನೆ ಇದು. 4 ಅಂಕದ ಪ್ರಶ್ನೆ ಏನಿದೆ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಅಂತಿದೆ. ಇಲ್ಲಿ ಸೇಮ್ ಈ ಕ್ವಶನ್ ಗೆ ಒಂದ್ಸರಿ ಎಕ್ಸ್ ಒಂದ್ಸರಿ ವೈ ಒಂದ್ಸರಿ ಎಕ್ಸ್ 0 ತಗೋಬೇಕು ಒಂದ್ಸರಿ ವೈ 0 ತಗೋಣ. ಎಕ್ಸ್ ಅನ್ನ 0 ಮಾಡೋಣಪ್ಪ 2 × 0 ಪ್ಲಸ್ ವೈ ಇಸ್ ಈಕ್ವಲ್ ಟು 4 2 × 0 0 0 ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಫೈನಲ್ ಆಗಿ ವೈ ಇಸ್ ಈಕ್ವಲ್ ಟು 4 ಅಂದ್ರೆ ಎಕ್ಸ್ 0 ಆದ್ರೆ ವೈ 4. ಈ ಸತ ವೈ 0 ಮಾಡ್ಕೊಳ್ಳೋಣಪ್ಪ ಏನಾಗುತ್ತೆ 2x ಪ್ಲಸ್ ವೈ ಇಸ್ ಈಕ್ವಲ್ ಟು 4 ಅಂತಿದೆಯಲ್ಲ ವೈ 0 ಮಾಡ್ಕೊಂಡ್ರೆ ಏನಾಗುತ್ತೆ 2x ಪ್ಲಸ್ 0 ಇಸ್ ಈಕ್ವಲ್ ಟು 4 2x ಇಸ್ ಈಕ್ವಲ್ ಟು 4 2 ಒಂದ್ಲಿ 2 ಎಕ್ಸ್ ಅಂದ್ರೆ 2. ಈ ಪಾಯಿಂಟ್ಸ್ ಗಳನ್ನು ಗುರುತಿಸೋಣ 1 2 3 4 5 6 7 8. ಅದೇ ರೀತಿ 1 2 3 4 5 6 -1 -2 -3 -1 -2 ಅಂಡ್ -3. ಎಕ್ಸ್ 0 ಅಂತೆ ವೈ 4 ಅಂತೆ ಅಂದ್ರೆ ಈ ಪಾಯಿಂಟ್ ಇದಕ್ಕೆ ನಾವೇನಂತ ಕರಿತೀವಿ 0,4 ಅಂತ ಕರಿತೀವಿ. ಅದೇ ರೀತಿ x2 ಅಂತ y0 ಅಂತ ಅಂದ್ರೆ ಇದು ಇದಕ್ಕೆ ನಾವೇನಂತ ಕರಿತೀವಿ 2,0. ಎರಡು ಪಾಯಿಂಟ್ಸ್ ಗಳನ್ನ ನಾವೇನ್ ಮಾಡಬೇಕು ಸರಿಯಾಗಿ ಜೋಡಿಸ್ಬೇಕು. ಜೋಡಿಸಿ ನಾವು ಅದಕ್ಕೆ ಏನ್ ಮಾಡ್ಬೇಕು ಸ್ಕೇಲ್ ನ ಸಹಾಯದಿಂದ ಜೋಡಿಸ್ಬೇಕಾ ಸ್ಕೇಲ್ ನ ಸಹಾಯದಿಂದ ಜೋಡಿಸಿ ಅದಕ್ಕೆ ಹೆಸರು ಕೊಡ್ಬೇಕು ನೀವೇನಂತ
2x plus y is equal to 4 ಅಂತ. ಅದೇ ರೀತಿ ಈಗ ಫಸ್ಟ್ ಈಕ್ವೇಶನ್ ಗ್ರಾಫ್ ಕಂಪ್ಲೀಟ್ ಆಯ್ತು, ಈಕ್ವೇಶನ್ ಗ್ರಾಫ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಈ ಈಕ್ವೇಶನ್ ತಗೋಣ. ಏನಿದೆ, x minus y is equal to -1 ಐತೆ. ಇದಕ್ಕೆ ಒಂದ್ಸರಿ x y ಬರ್ಕೊಳ್ಳೋಣ, ಒಂದ್ಸರಿ x0 ಒಂದ್ಸರಿ y0. x0 ಮಾಡೋಣ, 0 minus y is equal to -1. 0 minus y ಅಂದ್ರೆ minus y is equal to -1, minus minus ಕ್ಯಾನ್ಸಲ್ ಆಗುತ್ತೆ, y is equal to 1. y is equal to 1. ಈಗ ನೆಕ್ಸ್ಟ್ y0 ಮಾಡ್ಕೊಳ್ಳೋಣ, y0 ಮಾಡ್ಕೊಂಡ್ರೆ ಏನಾಗುತ್ತೆ, x minus 0 is equal to -1, x minus 0 is x is equal to -1, x minus 1. ಪಾಯಿಂಟ್ಸ್ಗಳನ್ನು ಗುರುತಿಸೋಣ. x0 y1 ಅಂದ್ರೆ ಈ ಪಾಯಿಂಟ್, x -1 ಅಂತೆ, y0 ಅಂತಂದ್ರೆ ಇದೊಂದು ಪಾಯಿಂಟ್, ಇದೊಂದು ಪಾಯಿಂಟ್. ಈ ಪಾಯಿಂಟಿಗೆ ನಾವು ಹೆಸರೇನು ಕೊಡೋಣ, 0,1 ಆಯ್ತು. ಇದು -1, 0. ಎರಡು ಪಾಯಿಂಟ್ಸ್ಗಳನ್ನು ಸೇರಿಸೋಣ, ಈ ರೀತಿ ಲೈನ್ ಸಿಗ್ತದೆ. ಇದಕ್ಕೆ ಹೆಸರು ಬರೀರಿ x minus y is equal to -1 ಅಂತ. ಏನು ಎರಡು ಪಾಯಿಂಟ್ ಇಲ್ಲಿ ಕಟ್ ಆಗ್ತದಲ್ಲ, ಇದೇ ಅದ್ರ ಪರಿಹಾರ. ಇದು ನೀವು ಸರಿಯಾಗಿ ಒಂದು ರಫ್ ಒಳಗೆ ನೀವೇನ್ ಮಾಡ್ರಿ, ಗ್ರಾಫ್ ಹಾಕಿ ಅದ್ರ ಸರಿಯಾದ ಪರಿಹಾರವನ್ನು ನೀವು ಕಂಡುಹಿಡಿಬೇಕು. ಈಗ ಎಕ್ಸಾಕ್ಟ್ಲಿ ಇದ್ರ ಪರಿಹಾರ ಸಿಗಂಗಿಲ್ಲ, ಇದಂದ್ರೆ ಇದು ರಫ್ಲಿ ಹಾಕಿದ್ದು ಗ್ರಾಫ್. ಬಟ್ ಯಾವ ರೀತಿ ಹಾಕ್ಬೇಕು ಅನ್ನೋದು ಗೊತ್ತಾದ್ರೆ ಸಾಕು, ನೀವು ಈಸಿಯಾಗಿ ಮಾಡ್ಬೋದು. ಒಂದು ನಕ್ಷೆ ಯಾವ್ದೋ ಪೇಪರ್ ಒಳಗೆ ನೀವು ಗ್ರಾಫ್ ಹಾಕಿದ್ರೆ ನಿಮ್ಗೆ ಸರಿಯಾದ ಪರಿಹಾರ ನಿಮ್ಗೆ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿಗೆ ನಾವು ಇಡೀ 2 ಚರಕ್ಷಗಳ ರೇಖಾತ್ಮಕ ಸಮೀಕರಣದಲ್ಲಿ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, 3 ಅಂಕದ ಪ್ರಶ್ನೆ ಮತ್ತು 4 ಅಂಕದ ಪ್ರಶ್ನೆಗಳನ್ನು ನಾವೇನ್ ಮಾಡಿದ್ವಿ, ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ನೆಕ್ಸ್ಟ್ ಈ ಈ ವಿಡಿಯೋನ ನೀವು ನೋಡಿದ ಮೇಲೆ ನಿಮ್ಗೆ ಏನ್ ಮಾಡ್ಬೇಕಂದ್ರೆ, ನೀವು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿದ್ದೀನಿ. ಇದರಲ್ಲಿ ಏನಾಗ್ತೈತೆ ಅಂದ್ರೆ, ಒಂದು ನಿಮ್ಗೆ ಪ್ರಾಕ್ಟೀಸ್ ಸಲುವಾಗಿ ಒಂದು ಎಕ್ಸಾಮ್ ಇದೆ. ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆ ಎಕ್ಸಾಮ್ ಅನ್ನ ನೀವು ಸಾಲ್ವ್ ಮಾಡ್ರಿ. ಒಂದ್ ವೇಳೆ ನಿಮ್ಗೆ ಏನಾದ್ರು ನೋಟ್ಸ್ ಅವಶ್ಯಕತೆ ಇತ್ತು ಅಂದ್ರೆ, ನೋಟ್ಸಿನ ಲಿಂಕ್ ಅನ್ನ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಅದರಿಂದ ಆ ಲಿಂಕ್ ಸಹಾಯದಿಂದ ನೀವು ಮಾಡ್ಬೋದು, ಆ ನೋಟ್ಸ್ ಅನ್ನು ಕೂಡ ಡೌನ್ಲೋಡ್ ಮಾಡ್ಕೋಬಹುದು, ಮತ್ತೆ ಎಕ್ಸಾಮ್ ಅನ್ನು ನೀವು ಬರೀಬಹುದು.